ಎನ್ನ ಗುರುವರ್ಯರಾದ ಪರಮಪೂಜ್ಯ ತತ್ವನಿಧಿ ಷಡಸ್ಥಲ ಬ್ರಹ್ಮ ಮಹಂತಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ದಿವ್ಯ ಅಡಿದಾವರಗಳಲ್ಲಿ ದೀರ್ಘ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ವೇದಿಕೆಯ ದಿವ್ಯ ಸನ್ನಿಧಾನವನ್ನು ವಹಿಸಿ ಕೊನೆಯ ಭಾಗದಲ್ಲಿ ನಮ್ಮೆಲ್ಲ ಸದ್ಭಕ್ತರಿಗೆ ಶುಭ ಆಶೀರ್ವಚನವನ್ನು ಕಲ್ಪಿಸಲಿರುವಂತಹ ಆತ್ಮೀಯ ಸ್ನೇಹಿತರಾದ ಷಡಸ್ಥಲ ಬ್ರಹ್ಮ ಡಾಕ್ಟರ್ ವಿಶ್ವಪ್ರಭು ಶಿವಾಚಾರ್ಯ ಮಹಾಸ್ವಾಮೀಜಿಗಳಲ್ಲಿ ಶರಣುಗಳನ್ನು ಸಮರ್ಪಿಸುತ್ತಾ ಇಲ್ಲಿಯವರೆಗೆ ಕಿರಿದಾದ ಸ್ಥಳ ಬ್ರಹ್ಮ ವರರುದ್ರಮುನಿ ಶಿವಾಚಾರ್ಯರು ಗಚ್ಚಿನಮಠ ಮಸ್ತಿ ಪೂಜ್ಯರಲ್ಲಿ ಶರಣುಗಳನ್ನು ಸಮರ್ಪಿಸಿ ಶಶಿಧರ ಶಾಸ್ತ್ರಿಗಳ ಡೋಣಿಯವರಲ್ಲಿಯೂ ತಾಲೂಕಿನ ಸಹೋದರ ಸ್ವರೂಪಿ ಮನೋಹರ್ ಹಿರೇಮಠ್ ಅವರಲ್ಲಿ ತಬಲಾ ವಾದಕರಾಗಿರುವಂತಹ ಎಲ್ಲ ಶರಣ ತಂದೆ ತಾಯಿಗಳೇ, ಯುವಕರೇ, ಸನ್ಮಾನಿತಗೊಂಡಿರುವಂತಹ ಪತ್ರಕರ್ತ ಮಿತ್ರರೇ, ಸಮಸ್ತ ಸೇವಾಧಾರಿಗಳೇ, ತಮ್ಮೆಲ್ಲರಿಗೂ ಕೂಡ ಭಗವಂತನ ಆಶೀರ್ವಾದ ನಿಮ್ಮ ಮನೆಗಳಿಗೆ, ನಿಮ್ಮ ಮನಗಳಿಗೆ 100 ಕಾಲಾಗಿರಲಿ ಅಂತ ಹಾರೈಸಿ ಕೆಲಸ ಮುಗಿದಿದ್ರೆ ತೆಗೆಯಬಹುದು. ನಿನ್ನೆ ಯಾರ್ಯಾರು ಬಂದಿದ್ದೀರಿ ಅವ್ರಿಗೆ ಅಷ್ಟೇ ಹೇಳ್ತೀನಿ. ನಿನ್ನೆ ಸಮಯ ಭಾಳ ಆಗಿತ್ತು, ಪೂಜ್ಯರು ಕರೆ ಮಾಡಿ ಹೇಳಿದ್ರು ನಿಮಗೆ ಪ್ರಸಾದಕ್ಕೆ ಸಮಯ ಆಗ್ತದೆ ಅಂತ ಹೇಳಿ. ಪರಸ್ಥಳದ ಸದ್ಭಕ್ತರು ಆಗಮಿಸಿದ್ದಾರೆ. ನಾನು ಶಾಸನ ನಿಂದರಿಸೋದು 10ವರೆಗೆ. ಎಲ್ಲರೂ ಬಂದ ಮೇಲೆ ಅದು ಗಾಡಿ ಹೊಂಟಿರ್ತೈತಂದ್ರೆ ನಾವು ಹಂಗೆ ಹತ್ತಿಸ್ಕೊಂಡು ಹೋಗ್ತೀವಿ. ನಿಂತ ಗಾಡಿ ಅಲ್ಲ, ನಮ್ಗೆ ಹೋಗ್ತಾ ಇರೋ ಗಾಡಿಗೆ ಹತ್ತಿಸ್ಕೊಂಡು ಹೋಗೋದು. ಈಗ ಫುಲ್ ಆಗೈತಿ, ಹೌದಿಲ್ಲ? ಈಗ ನಮ್ಮ ದಂಡಾಧಿಕಾರಿಗಳು ಬಂದರು, ಎಷ್ಟು ಬೇಗ ಆದ್ ನೋಡಿ, ಬಂದರು, ಆಶೀರ್ವಾದ ತಗೊಂಡ್ರು, ಮಾತನ್ನ ಮುಗಿಸ್ಬಿಟ್ರು. ಎಷ್ಟು ಚಂದ ಚಪ್ಪಾಳೆ ಹೊಡಿದ್ರು ಅವರಿಗೆ. ಅಂದ್ರೆ ಮನುಷ್ಯನಿಗೆ ಮಾತು ಬೇಡಾಗಿದ್ದಾವೆ. ಇಷ್ಟೊತ್ತನ ಹೇಳಿದ್ದು 11 ದಿವಸ ಹೇಳಿದ್ದು ಒಳ್ಳೇದನ್ನು ಕೇಳ್ರಿ, ಒಳ್ಳೇದನ್ನು ಕೇಳ್ರಿ, ಒಳ್ಳೇದನ್ನು ಕೇಳ್ರಿ ಅಂತ. ಆದ್ರೂ ನಮಗೆ ಹೆಚ್ಚಾಗಿತ್ತು. ಪೂಜ್ಯರಂದ್ರಲ್ಲ, ಯಾವುದು ನೆನಪಿರಬಾರದೋ ಅದು ನೆನಪಿನಲ್ಲಿ ಉಳಿಯುತ್ತದೆ, ಯಾವುದು ನೆನಪಿಟ್ಟುಕೊಂಡು ಬದುಕು ನಡೆಸಬೇಕೋ ಅದು ಬೇಡ ಆಗಿರ್ತದೆ ಅಲ್ಲ. ಊಟ ಮಾಡಬಾರ್ದು. ಇದ್ರ ಅವರು ಮೊದಲ ಇದ್ರ ಡಾಕ್ಟರ್ ಇದಕ್ಕೆ ನೀ ಏನು ಉಣಬೇಕು ಏನು ಉಣಬಾರ್ದು ಅನ್ನೋದು ಪ್ರಜ್ಞೆ, ನಾಲೆಜ್, ಅರಿವು ನಿನಗಿತ್ತಂದ್ರೆ ವೈದ್ಯರ ಅವಶ್ಯಕತೆ ಸಮಾಜದಲ್ಲಿ ಇರ್ತಿರ್ಲಿಲ್ಲ. ಹಾಗೆ ಒಳ್ಳೆಯ ಮಾತಿನ ಅವಶ್ಯಕತೆ ವೇದಿಕೆ ಮೇಲೆ ಇರ್ತಿರ್ಲಿಲ್ಲ. ನಾ ಹೆಂಗ್ ಬದುಕು ನಡೆಸಬೇಕು ಅಂತ ಪ್ರತಿಯೊಬ್ಬ ಮನುಷ್ಯನಿಗೆ ಗೊತ್ತಿತ್ತಂದ್ರೆ ಇವತ್ತು ನಾವು ಗಂಟ್ಲು ಹರ್ಕೊಳ್ಳೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಅವ್ರು ಯಾಕೆ ಹಂಗ ಹೊಡಿತಾರಂತಂದ್ರೆ ಇನ್ನ ಸ್ವಲ್ಪ ಹೊತ್ಬಿಟ್ರೆ ನಮ್ಮ ಈ ತರನ ಗೊತ್ತದ. ಪ್ರತಿ ದಿವಸ ಹೇಳಿದರೆ ನಾನು ಶಾಸ್ತ್ರಿಗಳು ಒಬ್ಬರು ನೋಡಿಲ್ಲ ನನ್ನ ಸಿಟ್ಟಿಗೆ ಎದ್ದಿರೋ. ಪಾಪ ಅನಿವಾರ್ಯವಾಗಿ ಅವರು ಶಾಂತವಾಗಿದ್ದೀನಿ. ನನ್ನ ಸಿಟ್ಟು ಇರಬೇಕು. ಯಾಕೆ ನಾವು ಸನ್ಯಾಸಿಗಳಿದ್ದೀವಿ. ಸನ್ಯಾಸಿಗೆ ಸಿಟ್ಟು ಇರಬಾರದಂತ ಶಾಸ್ತ್ರ ಹೇಳ್ತದೆ. ಆದ್ರೆ ವೈದ್ಯ ಲೋಕದಲ್ಲಿ ನಾವು ದೇಹವನ್ನು ಹೊತ್ಕೊಂಡು ಸಾಮಾನ್ಯನಿಂದ ಹಿಡಿದ ಸಂತನವರೆಗೆ ಈ ದೇಹ ಅಂದ್ರೆ ಇಟ್ಸ್ ಲೈಕ್ ಎ ಜಸ್ಟ್ ಅ ಶರ್ಟ್. ಇದು ಎಲ್ಲರೂ ತೊಟ್ಕೊಳ್ಳೋದೆ. ಆ ಶರ್ಟ್ ನಿಮ್ ಶರ್ಟಿಗೆ ಏನಿರ್ತದೋ ನಮ್ಮ ಶರ್ಟಿಗೆ ಅದೇ ಇರ್ತದೆ. ಸಿಟ್ಟು, ಕೋಪ ಅನ್ನೋದೊಂದು ಭಾವನೆ. ಅದು ಅದೇನ್ರಿ, ಏನು ಆಸ್ತಿನ? ಭಾವನೆ ಅದು. ನಿಮಗ್ ಸಿಟ್ಟು ಬಂದ್ರ ಬಯಸ್ಕೊಳಕ್ ನಿಮ್ ಮನ್ಯಾಗ ತಾಳಿ ಕಟ್ಟಿದಾರ ಅಂತ ಶಾಸ್ತ್ರಿಗಳು. ತಾಳಿ ಕಟ್ಟಿದವರಿಗೆ ಸಿಟ್ಟು ಬಂದ್ರ ಕಟ್ಟಿಸ್ಕೊಂಡವ್ರು ಇರ್ತಾರ ಬಯಸ್ಕೊಳಕ್. ನಿಮ್ಮಿಬ್ಬರಿಗೆ ಸಿಟ್ಟು ಬಂದ್ರ ನೀವಿಬ್ರು ಹಡದಿರ್ತಿರಲ್ಲ, ಅವು ಇರ್ತಾವ ಬೇಯಿಸ್ಕೊಳಕ್. ಅವು ಬೇಯಿಸ್ಕೊಳ್ಳಿಲ್ಲ ಅಂದ್ರ ಅತ್ತಿ ಮಾವರ್ ಇರ್ತಾರ ಮನೆ ಬೇಯಿಸ್ಕೊಳಕ್. ಇವು ಯಾವ ಇಲ್ಲ ಅಂದ್ರ ದೇಶ ಆಳೋರಿಗೆಲ್ಲ ಬೈತಿ. ನಮ್ ಚರಂಡಿ ಏನಾರ ಬಂದ್ರೆ ತಹಸೀಲ್ದಾರ್ ಅವ್ರಿಗೆ ನಮ್ಗೆ ಸಂಬಂಧ, ಯಾವ ಊರರ ಏನು, ಅವ್ನು ನಮ್ಮ ಕೈಯಾಗ ಸಣ್ಣ ಹೋಗ್ತಾರೆ. ನಮ್ಮ ಕೈ ನಿಮ್ ಕೈ ಏನದು ಸಿಟ್ಟು ಬಂದ್ರೆ ಒಳಗೆ ಇಟ್ಕೊಳ್ಳಿಕ್ ಆಗೋದಿಲ್ಲ. ಮತ್ತೆ ನಾವು ಸಿಟ್ಟು ಬಂದ್ರೆ ಯಾರಿಗೆ ನಮ್ಗೇನು ಕಟ್ಟಿಸ್ಕೊಂಡು ಮುಂದೆ ಅವ್ರ ಜಯ ಇಲ್ಲ. ಯಾರಿಗೆ? ನಮ್ಮ ಸೇವಾ ಮರಿಗಳಿಗೆ, ನಮ್ಮ ಗಾಡಿ ಓಡಿಸೋರಿಗೆ ಗೊತ್ತಿರ್ತದೆ ನಾವು ಎಂತಾರ.
ಕ್ಷಣ ಹೊತ್ತು ನಮ್ದು ಏನಾದ್ರು ಅಂದಕ್ಕೆ ಆಗಿಲ್ಲ ಅಂದ್ರೆ ಸೀದಾ ಅವ್ರಿಗೆ ಬೇಯುದು. ಜಾಸ್ತಿ ಬೇಯಿಸ್ಕೊಳ್ಳೋದು ಅವೇ. ಈಗ ಇವತ್ತು ನಾನು ನಿನ್ನೆ ಧನ್ಯವಾದ ಭಾಷಣವನ್ನು ಮುಗಿಸಿ ಇವತ್ತು ಮಾತನಾಡಬಾರದಾಗಿತ್ತು. ನಾನು ನನ್ಗೆ ನಿನ್ನೆ ಧನ್ಯವಾದ ಹೇಳಲಿಕ್ಕೆ ಸಮಯ ಸಿಗ್ಲಿಲ್ಲ ಅಂತ ನಿಂತ್ಕೊಂಡಿದ್ದೀನಿ. ಆರಂಭದ ದಿನದಿಂದ ಕಾರ್ಯಕ್ರಮ ಅದ್ಭುತವಾಗಿ ಪ್ರಾರಂಭ ಆಯಿತು. ಇವತ್ತು ಸಾಲಿ ಬಂದ್ರೆ ಸುಮ್ಕೊಂಡ್ರಿ, ನಿಮ್ ಜೆರಾಕ್ಸ್ ಕಾಪಿಗೆಲ್ಲ ಬಂದ್ ಮಾಡಿರಿ ಬಾಯ್. ಏನಾರ ತಿನ್ನಿಸ್ರಿ ಲಾಲಿಪಾಪ್ ಇಡ್ರಿ, ಬಟ್ ಬಂದಿಡ್ರಿ.